ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ರೂಪನಾತ್ಮಕ ಮೌಲ್ಯಮಾಪನ FA 1ರಲ್ಲಿ ಬರ್ತಕ್ಕಂಥ ಮಾದರಿ ಚಟುವಟಿಕೆ ನಂಬರ್ 1ಅನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಚಟುವಟಿಕೆ ಹೆಸರು ರಾಸಾಯನಿಕ ಕ್ರಿಯೆಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಘಟಕಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಒಂದು ಮಾದರಿ ಚಟುವಟಿಕೆ ಇರ್ತದೆ, ಅದನ್ನು ಅಂಕಗಳನ್ನು ಹಂಚಿಕೆ ಯಾವ ರೀತಿ ಮಾಡಿಕೊಳ್ಳಲಾಗ್ತದೆ ಅನ್ನೋದು ವಿದ್ಯಾರ್ಥಿ ಗೊತ್ತಿರಬೇಕು ಮತ್ತು ಶಿಕ್ಷಕರು ಸಹ ಇದು ಉಪಯುಕ್ತವಾಗಿರ್ತಕ್ಕಂಥದ್ದು. ರಾಸಾಯನಿಕ ಕ್ರಿಯೆಗಳ ಸಮೀಕರಣ ಬರೆಯೋದಕ್ಕೆ ನಾವು 3 ಅಂಕಗಳನ್ನು ಹಂಚಿಕೆ ಮಾಡ್ಕೋಬೇಕಾಗ್ತದೆ. ಇನ್ನು ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಸರಿದೂಗಿಸಕ್ಕೆ 3 ಅಂಕಗಳು, ರಾಸಾಯನಿಕ ಕ್ರಿಯೆ ವಿಧಗಳನ್ನು ಗುರುತಿಸಕ್ಕೆ 3 ಅಂಕಗಳು, ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಅನುಸೂತ್ರವನ್ನು ಅರಿವು ಮೂಡಿಸೋದಕ್ಕೆ 3 ಅಂಕ, ಆಮೇಲೆ ಲವಣಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸೋದಕ್ಕೆ 3 ಅಂಕ. ಒಟ್ಟಾರೆಯಾಗಿ 15 ಅಂಕ. ವಿದ್ಯಾರ್ಥಿ ನೆನಪಿಟ್ಕೊಳ್ಳಬೇಕು, ನಿಮಗೆ ಒಟ್ಟಾರೆಯಾಗಿ ಎಷ್ಟು 8 ಚಟುವಟಿಕೆಗಳು ಮತ್ತು 2 ಟೆಸ್ಟ್ಗಳು ಅಂದಾಗ ವಿದ್ಯಾರ್ಥಿ ನೆನಪಬೇಕು 2 ಚಟುವಟಿಕೆಗಳು ಪ್ಲಸ್ 1 ಟೆಸ್ಟು, ಆಮೇಲೆ ಮತ್ತೆ 2 ಚಟುವಟಿಕೆಗಳು 1 ಟೆಸ್ಟು, ಆಮೇಲೆ ಮತ್ತೆ 2 ಚಟುವಟಿಕೆಗಳು ಮತ್ತೊಂದು ಟೆಸ್ಟು, ಮತ್ತೆ 2 ಚಟುವಟಿಕೆ 1 ಟೆಸ್ಟ್. ಅಂದರೆ ಟೋಟಲ್ ಆಗಿ 2 ಚಟುವಟಿಕೆ ಅಂದಾಗ ಒಂದು ಚಟುವಟಿಕೆಗೆ 15 ಅಂಕಗಳು ಪ್ಲಸ್ 1 ಟೆಸ್ಟ್ ಅಂದಾಗ ಅದು 20 ಅಂಕ. 15 ಪ್ಲಸ್ 20 ಅಂದರೆ 50 ಅಂಕ ಆಗ್ತದೆ. ಅಂದರೆ FA 1ದಲ್ಲಿ 2 ಚಟುವಟಿಕೆಗಳು, FA 2ದಲ್ಲಿ 2 ಚಟುವಟಿಕೆ, FA 3ದಲ್ಲಿ 2 ಚಟುವಟಿಕೆ, FA 4ದಲ್ಲಿ 2 ಚಟುವಟಿಕೆ, ಆಮೇಲೆ ಎಲ್ಲ FA 1ದಲ್ಲಿ 1 ಟೆಸ್ಟ್, FA 2 1 ಟೆಸ್ಟ್, FA 3ದಲ್ಲಿ 1 ಟೆಸ್ಟ್, FA 4ದಲ್ಲಿ 1 ಟೆಸ್ಟ್. ಈ ರೀತಿ ಮಾರ್ಕ್ಸ್ಗಳ ಹಂಚಿಕೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈಗ ಒಂದು ಮಾದರಿ ಚಟುವಟಿಕೆ ಹೆಂಗಿರ್ತದೆ, ರಾಸಾಯನಿಕ ಕ್ರಿಯೆಗಳು, ಆಮ್ಲಗಳು, ಪ್ರತ್ಯಾಮ್ಲ ಮತ್ತು ಲವಣ ಘಟಕಕ್ಕೆ ಸಂಬಂಧಿಸಿದಂತೆ ಮಾದರಿ ಚಟುವಟಿಕೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡೋಣ. ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಚಟುವಟಿಕೆಯಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗೆ ಹೇಳಿಕೆಗಳನ್ನ ರಾಸಾಯನಿಕ ಸಮೀಕರಣ ರೂಪದಲ್ಲಿ ಪರಿವರ್ತಿಸಿ ಅವುಗಳ ನಂತರ ಸರಿದೂಗಿಸಿ. ನೋಡಿ, ಇಲ್ಲಿ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟನ್ನು ಕೊಡ್ತದ. ಹಂಗಾರೆ ಇದನ್ನ ಏನು ಮಾಡ್ಬೇಕು, ರಾಸಾಯನಿಕ ಸಮೀಕರಣ ಬರೀಬೇಕು. ಹಂಗಾರೆ ಬೇರಿಯಂ ಕ್ಲೋರೈಡ್ನ ಸೂತ್ರ ಏನು ವಿದ್ಯಾರ್ಥಿಗಳು ಗೊತ್ತಿರಬೇಕು. ಹಂಗಾರೆ ಬೇರಿಯಂ ಕ್ಲೋರೈಡ್ನ ಸೂತ್ರ ಏನ, ಈಗ ಬೇರಿಯಂ ಕ್ಲೋರೈಡ್ನ ಸೂತ್ರ BaCl2 ಆಗಿರ್ತದೆ. ಬೇರಿಯಂ ಕ್ಲೋರೈಡ್ನ ಸೂತ್ರ BaCl2. ಇನ್ನು ಅಲ್ಯೂಮಿನಿಯಂನ ಸಲ್ಫೇಟ್ನ ಸೂತ್ರ Al2SO4 ಆಗಿರ್ತದೆ. SO4 ಬ್ರಾಕೆಟ್ ಥ್ರೈಸ್ ಆಗಿರ್ತದೆ. Al2SO4 ಥ್ರೈಸ್ ಆಗಿರ್ತದೆ. ಗೋಸ್ ಟು ಬೇರಿಯಂ ಸಲ್ಫೇಟ್. ನೋಡಿ, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನು ಕೊಡ್ತದೆ. ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನು ಸೂತ್ರ AlCl3 ಅನ್ನು ಕೊಡ್ತದೆ. ಪ್ಲಸ್ ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪವನ್ನು ಉಂಟು ಮಾಡ್ತದೆ. ಬೇರಿಯಂ ಸಲ್ಫೇಟ್ನ ಸೂತ್ರ BaSO4. ಈ ರೀತಿ ಬರೆದುಕೊಂಡ ನಂತರ ಇವುಗಳನ್ನು ಸರಿದೂಗಿಸಬೇಕಾಗ್ತದೆ. ಹಂಗಾರೆ ಬೇರಿಯಂ ಕ್ಲೋರೈಡ್ ಯಾವ ಸ್ಥಿತಿ ಆಗಿರ್ತದೆ ಅಂದರೆ ಇದು ಜಲೀಯ ದ್ರಾವಣ ಸ್ಥಿತಿ ಆಗಿರ್ತದೆ. ಅದಕ್ಕೆ ಜಲೀಯ ದ್ರಾವಣನ AQS ಅದಕ್ಕೆ ಇತ್ತು. ಅಲ್ಯೂಮಿನಿಯಂ ಕ್ಲೋರೈಡು ಸಹ ಇದು ಅಕ್ಯೂಎಸ್ ಸ್ಟೇಟ್ದಾಗ ಇರ್ತಕ್ಕಂಥದ್ದು. ಆಮೇಲೆ ಇದು ಅಲ್ಯೂಮಿನಿಯಂ ಕ್ಲೋರೈಡು ಇದು ಸಹ ಅಕ್ಯೂಎಸ್ ಇರ್ತದೆ. ಆಮೇಲೆ ಬೇರಿಯಂ ಸಲ್ಫೇಟ್ ಮಾತ್ರ ಘನ ಸ್ಥಿತಿಯಲ್ಲಿ ನಾವು ತೆಗೆದುಕೋತವು. ಹಂಗಾರೆ ಇಲ್ಲಿ ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕಾಗ್ತದೆ. ಹಂಗಾರೆ ಇಲ್ಲಿ ಆಕ್ಸಿಜನ್ಗಳು 4 3 12 ಅದಾವು, ಆಕ್ಸಿಜನ್ ಇಲ್ಲಿ 4 ಅದಾವು. ಅದಕ್ಕೆ ಸರಿದೂಗಿಸ್ಬೇಕಾದ್ರೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ 3 ಕೊಡ್ಬೇಕಾಗ್ತದೆ. ಅವಾಗ ಅತಿ ಹೆಚ್ಚು ಪರಮಾಣು ಸಂಖ್ಯೆ ಹೊಂದಿರತಕ್ಕಂಥದ್ದು ಆಕ್ಸಿಜನ್. ಅವಾಗ 4 3 12, ಅಂದ್ರೆ ಇಲ್ಲಿ 12 ಆಗಬೇಕು. 4 3 12 ಆಕ್ಸಿಜನ್ ಆಗ್ತಾವೆ. ಹಂಗೆ ಸಲ್ಫೇಟ್ ಬೇರಿಯಂಗಳು 3 ಆಗ್ತಾವೆ. ಅಂದ್ರೆ ಇಲ್ಲೂ ಬೇರಿಯಂ 3 ಹಾಕ್ಬೇಕಾಗ್ತದೆ. ಕ್ಲೋರಿನ್ಗಳು ಎಷ್ಟಾಗ್ತಾವೆ, 6 ಕ್ಲೋರಿನು. ಇಲ್ಲಿ ಕ್ಲೋರಿನ್ 6 ಆಗಬೇಕು. ಅದಕ್ಕಾಗಿ ಇಲ್ಲಿ 2 ಇಂಟು ಮಾಡೋಣ. ಈ ರೀತಿ ರಾಸಾಯನಿಕ ಸಮೀಕರಣ ಸರಿದೂಗುತ್ತದೆ. ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗ್ತದೆ. ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅನುಸೂತ್ರವನ್ನು ನೋಡೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅನುಸೂತ್ರ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟು. ಇದನ್ನು ಕಾಯಿಸಿದಾಗ ಏನಾಗ್ತದೆ, ಇದನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗ್ತದೆ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಹಂಗಾರೆ ಇದನ್ನು ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕಾಗ್ತದೆ. ಹಂಗಾರೆ ರಾಸಾಯನಿಕ ಸಮೀಕರಣ ಸರಿದೂಗಿಸಿದಾಗ ಈಗ ಕ್ಯಾಲ್ಸಿಯಂ ಕಾರ್ಬೋನೇಟು ಸೊಲಿಡ್ ಸ್ಟೇಟ್ದಾಗ ಇರ್ತದೆ. ಕ್ಯಾಲ್ಸಿಯಂ ಆಕ್ಸೈಡು ಅದು ಸಹ ಘನ ಸ್ಥಿತಿ ಆಗಿರ್ತದೆ. ಕಾರ್ಬನ್ ಡೈಆಕ್ಸೈಡು ಅನಿಲ ಸ್ಥಿತಿ ಆಗಿರ್ತದೆ. ಅನಿಲ ಸ್ಥಿತಿ ಇರೋದ್ರಿಂದ ಬಾಣದ ಗುರುತಿಂದ ಸೂಚಿಸೋಣ. ಹಂಗಾರೆ ಇದು
ಬ್ಯಾಲೆನ್ಸ್ ಅದನೋ ಇಲ್ಲೋ ನೋಡೋಣ. ರಾಸಾಯನಿಕ ಸಮೀಕರಣ ಸರಿದಿ ಉಷ್ಣ ಕೊಟ್ಟಾಗ ನಡೆಯೋದ್ರಿಂದ ಉಷ್ಣ ವಿಭಜನೆ ಕ್ರಿಯೆ ಕೈತು. CA1 ಆಕ್ಸಿಜನ್ ಇಲ್ಲಿ 3 ಅದಾವು, ಬಲಭಾಗದಲ್ಲಿಯೂ ಸಹ 3 ಅದಾವು. ಕಾರ್ಬನ್ 1 ಕಾರ್ಬನ್ 1 ಅದ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಯಲ್ಲಿ ವಿದ್ಯಾರ್ಥಿ ಗಮನಿಸಬೇಕಾಗ್ತಕ್ಕಂಥದ್ದು, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನೈತಿ ನೋಡಿ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಒಳಗೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಒಳಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದಾಗ HCl ಅನ್ನು ಹಾಕಿದಾಗ ಸೋಡಿಯಂ ಕ್ಲೋರೈಡ್ ಸಿಗ್ತದೆ. NaCl ಸೋಡಿಯಂ ಕ್ಲೋರೈಡ್ ಸಿಗ್ತದೆ, ಪ್ಲಸ್ ನೀರು ಉಂಟಾಗ್ತದೆ. ಹಾಗಾದರೆ ವಿದ್ಯಾರ್ಥಿ ಗಮನಿಸಬೇಕು, ಇಲ್ಲಿ ಸೋಡಿಯಂ 1 ಕ್ಲೋರಿನ್ 1 ಹೈಡ್ರೋಜನ್, ಇಲ್ಲಿ ಇದೊಂದು ಹೈಡ್ರೋಜನ್, ಇದು 2 ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಒಂದು H2. ಇದು ಬ್ಯಾಲೆನ್ಸ್, ಈಗಾಗಲೇ ರಾಸಾಯನಿಕ ಸಮೀಕರಣ ಬ್ಯಾಲೆನ್ಸ್ ಅದ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡೋಣ. ದ್ವಿತೀಯ ವಿಭಜನೆ ಕ್ರಿಯೆಗೆ ಉದಾಹರಣೆ. ದ್ವಿತೀಯ ವಿಭಜನೆ ಕ್ರಿಯೆ ಅಂದಾಗ ಇಲ್ಲಿ 2 ಉದಾಹರಣೆ ಕೊಡ್ಬೋದು. ಬೇರಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಬ್ರೋಮೈಡನ್ನು ಗಾಳಿಯಲ್ಲಿ ಸೂರ್ಯನ ರಶ್ಮಿಗೆ ಒಡ್ಡಿದಾಗ ಅಲ್ಲಿ ಬೆಳ್ಳಿ ಬೇರೆ ಆಗ್ತದೆ, ಕ್ಲೋರಿನ್ ಬೇರೆ ಆಗ್ತದೆ. ಅದು ಉದಾಹರಣೆ ಕೊಡ್ಬೋದು. ಅಂದರೆ ಇಲ್ಲಿ ಒಂದು ಉದಾಹರಣೆ ಕೊಡೋಣ. ಬೆಳ್ಳಿಯ ಕ್ಲೋರೈಡ್ ಅಂದರೆ AgCl, ಇದು ಸೊಲ್ಯೂಟ್ ಸ್ಟೇಟ್ದಾಗ ಇರ್ತದೆ. ಇದನ್ನು ನಾವು ಸೂರ್ಯನ ರಶ್ಮಿಗೆ ಒಡ್ಡಿದಾಗ, ಅದರಲ್ಲಿ ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಬೆಳ್ಳಿ ಬೇರೆ ಆಗ್ತದೆ, ಪ್ಲಸ್ ಕ್ಲೋರಿನ್ ಬೇರೆ ಆಗ್ತದೆ. 2 ಅನಿಲಗಳು, ಇದು ಗ್ಯಾಸು. ಹಂಗಾರೆ ಇಲ್ಲಿ 2Ag ಆಗ್ತದೆ, ಅಂದ್ರೆ 2AgCl ಆಗ್ತದೆ. ಇನ್ನು ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ ಅದ ನೋಡಿ. ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸಲ್ಫೂರಿಕ್ ಆಮ್ಲದ ಅಣುಸೂತ್ರ H2SO4 ಆಗ್ತದೆ. ಇದು ಸಲ್ಫೂರಿಕ್ ಆಮ್ಲ. ಇದು ಸತುವಿನ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ, ಇದು ಸತುವಿನ ಜೊತೆಗೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಆಗ್ತದೆ, ಪ್ಲಸ್ ಹೈಡ್ರೋಜನ್ ಅನ್ನೆಲ್ಲ ಬಿಡುಗಡೆ ಆಗ್ತದೆ. ಅಂದರೆ ಇದು ಗ್ಯಾಸು, ಇದು ಲಿಕ್ವಿಡ್ ಅಕ್ವೇಸ್ ಇರ್ತದೆ, ಆಯಿತು. ಇದು ಲಿಕ್ವಿಡ್ ಆಗಿರ್ತದೆ, ಇದು ಮೆಟಲ್ ಸಾಲಿಡ್ ಆಗಿರ್ತದೆ. ಇನ್ನು ಎರಡನೆಯ ಪ್ರಶ್ನೆ ನೋಡೋಣ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿ ಸಮೀಕರಣ ಬರೆದು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಹೆಸರಿಸಿ. ಮ್ಯಾಗ್ನೇಷಿಯಂ ಇರೋದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ಸೇರಿಸಿದಾಗ ಮ್ಯಾಗ್ನೇಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಕೊಡ್ತದೆ. ಅಂದರೆ ಮ್ಯಾಗ್ನೇಷಿಯಂ ಸೂತ್ರ Mg ಆಗ್ತದೆ. Mg ಇದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಅಂದಾಗ HCl ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಅಂದರೆ ಮ್ಯಾಗ್ನೇಷಿಯಂ ಕ್ಲೋರೈಡನ್ನು ಕೊಡ್ತದೆ, ಪ್ಲಸ್ ಹೈಡ್ರೋಜನ್ ಎಲ್ಲ ಕೊಡ್ತದೆ. ಹಂಗಾರೆ ಇಲ್ಲಿ ಮ್ಯಾಗ್ನೇಷಿಯಂ ಅಂದಾಗ ಇದು ಸಾಲಿಡ್ ಸ್ಟೇಟ್ದಾಗ ಇರ್ತದೆ, ಇದು ಲಿಕ್ವಿಡ್ ಇರ್ತದೆ, ಇದು ಅಕ್ವಿಯಸ್ ಸ್ಟೇಟ್ದಾಗ ಇರ್ತದೆ, ಇದು ಲಿಕ್ವಿಡ್ ಸ್ಟೇಟ್ದಾಗ ಇರ್ತದೆ, ಇದು ಗ್ಯಾಸಿಯಸ್ ಸ್ಟೇಟ್ದಾಗ ಇರ್ತದೆ. ಹಂಗಾರೆ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅವಾಗ ಇಲ್ಲಿ ಹೈಡ್ರೋಜನ್ 2 ಇರೋದ್ರಿಂದ ಇಲ್ಲಿ 2 ಹೈಡ್ರೋಜನ್ ಮಾಡ್ಕೋಬೇಕು. ಕ್ಲೋರಿನ್ ಸಹ 2 ಆಗ್ತದೆ, ಇಲ್ಲಿ ಕ್ಲೋರಿನ್ 2 ಆಗ್ತದೆ. ಆಮೇಲೆ ಇದು ಯಾವ ಕ್ರಿಯೆ ಅಂತ ಕೇಳಿದ್ರೆ ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ದಾಗ ಹೈಡ್ರೋಜನ್ ಸಪ್ರೇಟ್ ಆಗೈತಿ, ಆ ಜಾಗದಾಗ ಮ್ಯಾಗ್ನೇಷಿಯಂ ಬಂದಿರೋದ್ರಿಂದ ಯಾವ ಕ್ರಿಯೆ ಇದು ಸ್ಥಾನಪಲ್ಲಟ ಕ್ರಿಯೆ. ಯಾವ ಕ್ರಿಯೆ? ಸ್ಥಾನಪಲ್ಲಟ ಕ್ರಿಯೆ. ಕ್ರಿಯೆಯ ವಿಧಾನ ಹೆಸರು ಇದು ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳ್ಳಿಯ ಬ್ರೋಮೈಡ್ ಅಂದಾಗ ಬೆಳ್ಳಿ Ag, ಬ್ರೋಮೈಡ್ ಅಂದರೆ Br. ಬೆಳ್ಳಿಯ ಬ್ರೋಮೈಡ್ ಸಾಲಿಡ್ ಸ್ಟೇಟ್ದಾಗ ಇರ್ತದೆ. ಈ ಬೆಳ್ಳಿಯ ಬ್ರೋಮೈಡನ್ನು ಸೂರ್ಯನ ರಶ್ಮಿಗೆ ಒಡ್ಡಿದಾಗ ಏನಾಗ್ತದೆ, ಬೆಳ್ಳಿ ಆಗ್ತದೆ, ಮತ್ತು ಇನ್ನೊಂದು ಬ್ರೋಮೈಡ್ ಆಗ್ತದೆ, Br2 ಆಗ್ತದೆ. 2 ಗ್ಯಾಸ್ ಟೆಸ್ಟ್ದಾಗ ಇರ್ತಾವೆ. ಹಂಗಾರೆ ಇಲ್ಲಿ ಬೆಳ್ಳಿಯ ಬ್ರೋಮೈಡ್ ಅಂದಾಗ ಇಲ್ಲಿ ಬ್ರೋಮಿನ್ 2 ಅದಾವು, ಇಲ್ಲಿ ಬ್ರೋಮಿನ್ 2 ಮಾಡ್ಕೋಬೇಕಾಗ್ತದೆ. ಆಗ ಇಲ್ಲಿ ಬೆಳ್ಳಿ 2 ಆಗ್ತದೆ, ಇಲ್ಲಿ ಬೆಳ್ಳಿ 2 ಮಾಡ್ಕೋಬೇಕಾಗ್ತದೆ. ಹಂಗಾರೆ ಬೆಳ್ಳಿಯ ಬ್ರೋಮೈಡ್ ಇರೋದು ವಿಭಜನೆಯಾಗಿ ಬೆಳ್ಳಿ ಮತ್ತು ಬ್ರೋಮಿನ್ ಆಗ್ತದೆ. ಈ ಕ್ರಿಯೆ ವಿಭಜನೆ ಕ್ರಿಯೆ ಆಗಿರ್ತದೆ. ಯಾವ ಕ್ರಿಯೆ? ವಿಭಜನ ಕ್ರಿಯೆ. ಅದು ಎಂಥ ವಿಭಜನೆ ಕ್ರಿಯೆ? ದ್ವಿತೀಯ ವಿಭಜನೆ ಕ್ರಿಯೆ ಆಗ್ತದೆ. ಅದಕ್ಕೆ ವಿಭಜನೆ ಕ್ರಿಯೆಗೆ ಇದು ಉದಾಹರಣೆ ಆಗ್ತದೆ.
ಇನ್ನು ಪೊಟ್ಯಾಷಿಯಂ ಬ್ರೋಮೈಡ್ ಬೇರಿಯಂ ಅಯೋಡೈಡ್ ಜೊತೆ ಹೊಡೆಸಿದಾಗ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಬೇರಿಯಂ ಬ್ರೋಮೈಡ್ ಆಗ್ತದೆ. ನೋಡಿ, ಪೊಟ್ಯಾಷಿಯಂ ಬ್ರೋಮೈಡ್ ಅಂದಾಗ ಅದರ ಸೂತ್ರ KBr ಆಗ್ತದೆ. ಪ್ಲಸ್ ಬೇರಿಯಂ ಅಯೋಡೈಡ್ ಅಂದ್ರೆ BaI ಆಗ್ತದೆ. ಗೋಸ್ ಟು ಪೊಟ್ಯಾಷಿಯಂ ಅಯೋಡೈಡ್ ಅಂದ್ರೆ KI ಆಗ್ತದೆ. ಪ್ಲಸ್ ಬೇರಿಯಂ ಬ್ರೋಮೈಡ್ BaBr2 ಆಗ್ತದೆ. ಹಂಗಾರೆ ಇದು ಅಕ್ಯೂಯಸ್ ಸ್ಟೇಟ್ದಾಗ ಇರ್ತದೆ, ಅಂದ್ರೆ ಜಲೀಯ ದ್ರಾವಣ ಸ್ಥಿತಿಯಾಗ ಇರ್ತದೆ. ಇದು ಬೇರಿಯಂ ಅಯೋಡೈಡು ಸಹ ಅಕ್ಯೂಯಸ್ ಜಲೀಯ ದ್ರಾವಣ ಸ್ಥಿತಿಯಾಗ ಇರ್ತದೆ. ಪೊಟ್ಯಾಷಿಯಂ ಅಯೋಡೈಡು ಇದು ಜಲೀಯ ದ್ರಾವಣ ಸ್ಥಿತಿಯಾಗ ಇರ್ತದೆ. ಆಮೇಲೆ ಬೇರಿಯಂ ಬ್ರೋಮೈಡು ಸಹ ಜಲೀಯ ದ್ರಾವಣ ಸ್ಥಿತಿಯಾಗ ಇರ್ತದೆ. ಹಂಗಾರೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಇಲ್ಲಿ ಬ್ರೋಮಿಯಂ ಆ್ಯಡ್ ಇರೋದ್ರಿಂದ ಇಲ್ಲಿ ಬೇರಿಯಂ ಆ್ಯಡ್ ಮಾಡ್ಕೊರೋಣ. ಬೇರಿಯಂ ಅಲ್ಲ, ಇದು ತಪ್ಪ, ಬೇರಿಯಂ ಅಲ್ಲದು. ಅಂದ್ರೆ ಇಲ್ಲಿ ನೋಡ್ಕೋಬೇಕು ವಿದ್ಯಾರ್ಥಿಗಳು, ಏನು ಮಾಡ್ಕೋಬೇಕು, ಬ್ರೋಮಿಯಂ ಆ್ಯಡ್ ಇರೋದ್ರಿಂದ ಬ್ರೋಮಿಯಂ ಇಲ್ಲಿ ಆ್ಯಡ್ ಮಾಡ್ಕೊರೋಣ. ಎರಡು ಪೊಟ್ಯಾಷಿಯಂ ಆಗಬೇಕು, ಇಲ್ಲಿ ಎರಡು ಪೊಟ್ಯಾಷಿಯಂ ಮಾಡೋಣ. ಎರಡು ಪೊಟ್ಯಾಷಿಯಂ ಅಯೋಡೈಡ್ ಆ್ಯಡ್ ಆಗ್ತಾವೆ, ಇಲ್ಲಿ ಅಯೋಡೈಡ್ ಆ್ಯಡ್ ಮಾಡೋಣ. ಅವಾಗ ಈಗ ರಾಸಾಯನಿಕ ಸಮೀಕರಣ ಇದು ಸರಿದೂಗ್ತದೆ. ಇಲ್ಲ, ಇಲ್ಲಿ ಬೇರಿಯಂ ಅಯೋಡೈಡ್ ಅನುಸೂತ್ರ BaI2 ಆಗ್ತದೆ. ಬೇರಿಯಂ ಅಯೋಡೈಡ್ ಅನುಸೂತ್ರ ಏನು BaI2. ಈಗ ರಾಸಾಯನಿಕ ಸಮೀಕರಣ ಸರಿದೂಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈಡ್ರೋಜನ್ ಕ್ಲೋರಿನ್ ಜೊತೆ ಹೋಲಿಸಿದಾಗ ಹೈಡ್ರೋಜನ್ ಕ್ಲೋರೈಡ್ ಆಗ್ತದೆ. ಅಂದರೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ Cl2 ಗೋಸ್ ಟು ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಇದು ಗ್ಯಾಸಿಯಸ್ ಸ್ಟೇಟ್ದಾಗ ಇರ್ತದೆ. ಆಮೇಲೆ ಕ್ಲೋರಿನ್ ಅನಿಲ ಇದು ಸಹ ಗ್ಯಾಸ್ ಇರ್ತದೆ. ಆಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಲಿಕ್ವಿಡ್ ಇರ್ತದೆ. ಹಂಗಾರೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ನೋಡ್ರಿ, ಹೈಡ್ರೋಜನ್ ಅದ HCl ಅದ, ಇಲ್ಲಿ ಕ್ಲೋರಿನ್ ಆ್ಯಡ್ ಇರೋದ್ರಿಂದ ಎರಡು ಕ್ಲೋರಿನ್ ಮಾಡ್ಕೊಂಡು ಹೈಡ್ರೋಜನ್ ಆ್ಯಡ್ ಆಗ್ತದೆ. ಈಗ ಹೈಡ್ರೋಜನ್ ಕ್ಲೋರಿನ್ ಜೊತೆ ಕೂಡಿ ಹೈಡ್ರೋಜನ್ ಕ್ಲೋರೈಡ್ ಆಗ್ತದೆ. ಅಂದ್ರೆ ಇದು ಯಾವ ಕ್ರಿಯೆ, ಇದು ಮೇಲಿಂದ ಯಾವುದೇ ಕ್ರಿಯೆ ಅಂತ ಬರೀಲಿಲ್ಲ. ಮೇಲಿಂದ ಯಾವುದು ಅಂದ್ರೆ ಇಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಪರಸ್ಪರ ತಮ್ಮನ್ನು ಅಯಾನುಗಳನ್ನು ಮಾಡ್ಕೊಂಡು ಇದು ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಇದು ಸಂಯೋಗ ಕ್ರಿಯೆ ಆಗ್ತದೆ. ಯಾವ ಕ್ರಿಯೆ? ಸಂಯೋಗ ಕ್ರಿಯೆ ಆಗ್ತದೆ. ಇನ್ನು ಸತುವಿನ ಕಾರ್ಬನ್ ಜೊತೆಗೆ ಸತುವಿನ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತೆ. ನೋಡಿ, ಸತುವಿನ ಕಾರ್ಬೋನೇಟ್ ಅಂದಾಗ ಅದರ ಸೂತ್ರ ಸತು ಅಂದರೆ ಜಿಂಕ್ ZnCO2. ಜಿಂಕ್ ಕಾರ್ಬೋನೇಟ್ ಇದು ಸಾಲಿಡ್ ಸ್ಟೇಟ್ ಆಗಿರ್ತದೆ. ಇದನ್ನು ವರ್ತಿಸಿದಾಗ ವಿಭಜನೆ ಆದಾಗ ನಂತರ ಏನಾಗ್ತದೆ, ಸತುವಿನ ಆಕ್ಸೈಡ್ ಆಗ್ತದೆ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಆಮೇಲೆ ಜಿಂಕ್ ಆಕ್ಸೈಡ್ ಘನ ಸ್ಥಿತಿ ಆಗಿರ್ತದೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಯಾವಾಗಲೂ ಗ್ಯಾಸ್ಟ್ರಿಕ್ ಸ್ಟೇಟ್ ಆಗಿರ್ತದೆ. ಹೀಗೆ ಜಿಂಕ್ ಕಾರ್ಬೋನೇಟ್ ಇದು ಜಿಂಕ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಈ ಬ್ಯಾಲೆನ್ಸ್ ನೋಡೋಣ. Zn ಒಂದದ, ಆಕ್ಸಿಜನ್ ಇಲ್ಲಿ 3 ಅದಾವು, ಇಲ್ಲಿ ಆಕ್ಸಿಜನ್ 3 ಅದಾವು, ಕಾರ್ಬನ್ ಕಾರ್ಬನ್ ಈಗಾಗಲೇ ಬ್ಯಾಲೆನ್ಸ್ ಅದ. ಹಂಗಾರೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ವಿಭಜಿಸಿ ಎರಡು ಉತ್ಪನ್ನ ಕೊಟ್ಟೈತಿ. ಆದ್ರಿಂದ ಇದು ವಿಭಜನ ಕ್ರಿಯೆ ಆಗ್ತದೆ. ಯಾವ ಕ್ರಿಯೆ? ವಿಭಜನ ಕ್ರಿಯೆ. ಇದು ಒಂದು ವಿಭಜನ ಕ್ರಿಯೆ ಆಗ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳನ್ನು ವೀಕ್ಷಿಸಿ ಇವುಗಳಲ್ಲಿ ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳನ್ನು ಹೆಸರಿಸಿ. ಇಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಕೊಡಲಾಗಿದೆ. ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳನ್ನು ಬರಿಬೇಕು. ನೋಡಿ, ತಾಮ್ರದ ಆಕ್ಸೈಡ್ ಇದ್ದು ಹೈಡ್ರೋಜನ್ ಜೊತೆ ವರ್ತಿಸಿದಾಗ ತಾಮ್ರ ಮತ್ತು ಹೈಡ್ರೋಜನ್ ಆಗೈತಿ. ಇದರಲ್ಲಿ ನಾವು ಅವಲೋಕನ ಮಾಡಿದಾಗ ಯಾವ ವಸ್ತು ಆಕ್ಸಿಜನ್ ಅನ್ನು ಕಳೆದುಕೊಂಡೈತಿ ಅದು ಉತ್ಕರ್ಷಣಕಾರಿ. ಇಲ್ಲಿ ತಾಮ್ರದ ಆಕ್ಸೈಡ್ ಇದ್ದು ತಾಮ್ರ ಆಗೈತಿ, ಅಂದ್ರೆ ಆ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಕಳೆದುಕೊಂಡೈತಿ. ಯಾವ್ದು ಕಳೆದುಕೊಂಡಿರ್ತೈತಿಲ್ಲ ಅದು ಉತ್ಕರ್ಷಣಕಾರಿ. ಹಂಗಾರೆ ಸರಿಯಾದ ಉತ್ತರ ತಾಮ್ರದ ಆಕ್ಸೈಡ್. ಹಂಗಾರೆ ಆ ಆಕ್ಸಿಜನ್ ಅನ್ನು ಯಾವ್ದು ಪಡೆದುಕೊಂಡೈತಿ? ತಾಮ್ರದ ಆಕ್ಸೈಡ್ ಕಳೆದುಕೊಂಡ ಆಕ್ಸಿಜನ್ ಅನ್ನು ಹೈಡ್ರೋಜನ್ ಅನ್ನು ಪಡೆದುಕೊಂಡು ನೀರಾಗೈತಿ. ಹಂಗಾರೆ ಯಾವ್ದು ಪಡೆದುಕೊಂಡೈತಿ ಅಂದಾಗ ಅದನ್ನು ಹೈಡ್ರೋಜನ್ ಪಡೆದುಕೊಂಡೈತಿ. ಪಡೆದುಕೊಂಡ ವಸ್ತು ಅಪಕರ್ಷಣಕಾರಿ ಆಗಿರ್ತದೆ, ಅಂದ್ರೆ ಹೈಡ್ರೋಜನ್ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮುಂದಿನದರಲ್ಲಿ ಯಾವುದು ಆಕ್ಸಿಜನ್ ಅನ್ನು ಕಳೆದುಕೊಂಡೈತಿ ಅದು ಉತ್ಕರ್ಷಣಕಾರಿ. ಕಬ್ಬಿಣದ ಆಕ್ಸೈಡ್ ಇದ್ದದ್ದು ಆಕ್ಸಿಜನ್ ಕಳೆದುಕೊಂಡು ಕಬ್ಬಿಣ ಆಗೈತಿ. ಆದ್ರದ ಕಬ್ಬಿಣದ ಆಕ್ಸೈಡ್ ಇದ್ದು ಉತ್ಕರ್ಷಣಕಾರಿಯಾಗಿರ್ತದೆ. ಹಂಗಾರೆ ಆ ಆಕ್ಸಿಜನ್ ಅನ್ನು ಯಾವ್ದು ಪಡೆದುಕೊಂಡೈತಿ ಅಂದ್ರೆ ತಾಮ್ರದ ಆಕ್ಸೈಡ್ ಯಾವ್ದ್ರಿ?
ಕಾರ್ಬನ್ ಮೊನಾಕ್ಸೈಡ್ ಅದನ್ನು ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಗೈತಿ. ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಅದನ್ನು ಪಡೆದುಕೊಂಡೈತಿ ಅಂದ್ಬೇಕ ಕಾರ್ಬನ್ ಮೊನಾಕ್ಸೈಡ್ ಇದು ಅಪಕರ್ಷಣಕಾರಿಯಾಗಿರ್ತದೆ. ಇನ್ನು ಅದೇ ರೀತಿಯಾಗಿ ಮ್ಯಾಗ್ನೇಷಿಯಂ ಡೈಆಕ್ಸೈಡ್ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ಒರೆಸಿ ಮ್ಯಾಗ್ನೇಷಿಯಂ ಕ್ಲೋರೈಡ್, ನೀರು ಮತ್ತು ಕ್ಲೋರಿನ್ ಉಂಟಾಗೈತಿ. ಇಲ್ಲಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಇದ್ದದು ಆಕ್ಸಿಜನನ್ನು ಕಳೆದುಕೊಂಡೈತಿ, ಮ್ಯಾಗ್ನೇಷಿಯಂ ಕ್ಲೋರೈಡ್ ಆಗೈತಿ. ಹಂಗಾರೆ ಮ್ಯಾಗ್ನೇಷಿಯಂ ಆಕ್ಸೈಡು ಇದು ಉತ್ಕರ್ಷಣಕಾರಿ. ಹಂಗಾರೆ ಆಕ್ಸಿಜನನ್ನು ಯಾವುದು ಪಡೆದುಕೊಂಡೈತಿ ಅಂದರೆ ಹೈಡ್ರೋಜನ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಪಡೆದುಕೊಂಡೈತಿ. ಅಂದ್ರೆ ನೀರು ಉಂಟಾಗೈತಿ. ಅಂದರೆ ಇಲ್ಲಿ HCl ಏನಾಗ್ತದೆ, ಇದು ಅಪಕರ್ಷಣಕಾರಿ ಆಗ್ತದೆ. HCl ಅನ್ನೋದು ಅಪಕರ್ಷಣಕಾರಿ ಆಗ್ತದೆ. ಇನ್ನು ಈ ಕೆಳಗಿನ ದ್ರಾವಣಗಳ ಅಣುಸೂತ್ರಗಳನ್ನು ಬರೆದು ಲಿಟ್ಮಸ್ನೊಂದಿಗೆ ಅವುಗಳ ವರ್ತನೆಯನ್ನು ಬರೆಯಿರಿ. ಇಲ್ಲಿ ದ್ರಾವಣಗಳನ್ನು ಕೊಡಲಾಗಿದೆ. ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಲ್ಫ್ಯೂರಿಕ್ ಆಮ್ಲ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ನೀರು. ನೋಡಿರಿ, ಇವೆಲ್ಲ ಥರದ ಅಣುಸೂತ್ರಗಳನ್ನ ಫಸ್ಟ್ ಬರ್ಕೋಣ. ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ HCl ಆಗ್ತದೆ. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ CaOH ಟ್ವೈಸ್ ಆಗ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ದು. ಸಲ್ಫ್ಯೂರಿಕ್ ಆಮ್ಲದು H2SO4 ಆಗ್ತದೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ದು KOH ಆಗ್ತದೆ. ಇನ್ನು ನೀರಿಂದು H2 ಆಗ್ತದೆ. ಇವೆಲ್ಲ ಅಣುಸೂತ್ರಗಳು. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲಗಳು ಯಾವಾಗಲೂ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತರಿಸ್ತಾವು. ಕೆಂಪು ಲಿಟ್ಮಸದ್ದು ಏನು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಇದು ಡ್ಯಾಶ್ ಇಡೋಣ. ಕೆಂಪು ಲಿಟ್ಮಸದ್ದು ಏನು ಬದಲಾವಣೆ ಆಗಲ್ಲ, ಅದು ನೀಲಿ ಇದ್ದದ್ದು ಕೆಂಪು ಬಣ್ಣಕ್ಕೆ ತರ್ತದೆ. ಅದರ ಸರಿಯಾದ ಉತ್ತರ ಇಲ್ಲಿ ಕೆಂಪು ಬಣ್ಣ ಅಂತ ಬರಿಬೇಕು. ಯಾವ ಬಣ್ಣಕ್ಕೆ ತರ್ತದೆ? ಕೆಂಪು ಬಣ್ಣಕ್ಕೆ ತರ್ತದೆ. ಅಂದರೆ ದ್ರಾವಣ ಆಮ್ಲವೇ ಪ್ರತ್ಯಾಮ್ಲ ಅಂತ ಕೇಳಿದ್ರೆ ನೀವು ಆಮ್ಲ ಅಂತ ಬರೀಬೇಕು. ಇದು ಆಮ್ಲ ಅಂತ ಬರಿಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದೇನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ದಾಗ ನೀಲಿ ಲಿಟ್ಮಸನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಲ್ಲ. ಅದೇ ಕೆಂಪು ಲಿಟ್ಮಸನ್ನು ಹಳೆಯನ್ನು ಹಾಕಿದಾಗ ಅದು ಯಾವ ಬಣ್ಣಕ್ಕೆ ತಿರುಗ್ತದೆ? ನೀಲಿ ಬಣ್ಣಕ್ಕೆ ತಿರುಗ್ತದೆ. ಹಂಗೆ ನೀಲಿ ಬಣ್ಣಕ್ಕೆ ತಿರುಗೋದ್ರಿಂದ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸಿದ್ರೆ ಅದು ಒಂದು ಏನಾಗ್ತದೆ ಅಂದ್ರೆ ಪ್ರತ್ಯಾಮ್ಲ ಆಗ್ತದೆ. ಏನಾಗ್ತದೆ? ಪ್ರತ್ಯಾಮ್ಲದು. ಅದು ಒಂದು ಪ್ರತ್ಯಾಮ್ಲವಾಗ್ತದೆ. ಇನ್ನು ಸಲ್ಫ್ಯೂರಿಕ್ ಆಮ್ಲ ಅಂದಾಗ ಸಲ್ಫ್ಯೂರಿಕ್ ಆಮ್ಲದಲ್ಲಿ ನೀಲಿ ಲಿಟ್ಮಸನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಯಾವ ಬಣ್ಣಕ್ಕೆ? ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಹಾಗಾದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆದರೆ ಕೆಂಪು ಲಿಟ್ಮಸದ್ದು ಯಾವುದೇ ರೀತಿ ಬಣ್ಣ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣ ತಿರುಗಿಸೋ ಸಲ್ಫ್ಯೂರಿಕ್ ಆಮ್ಲ. ಆದ್ದರಿಂದ ಇದೊಂದು ಆಮ್ಲ ಆಗ್ತದೆ. ಏನಾಗ್ತದೆ? ಆಮ್ಲ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅದ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರ್ಸಲ್ಲ. ಆದರೆ ಇದು ನೀಲಿ ಬಣ್ಣಕ್ಕೆ ತಿರ್ಸ್ತದೆ. ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ. ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ. ಅಂದರೆ ನೀಲಿ ಬಣ್ಣಕ್ಕೆ ತಿರ್ಸೋದ್ರಿಂದ ಇದು ಒಂದು ಏನಾಗ್ತದೆ? ಇದು ಒಂದು ಏನಾಗ್ತದೆ ಅಂದರೆ ಇದು ನೀಲಿ ಲಿಟ್ಮಸನ್ನು ತಿರ್ಸೋದ್ರಿಂದ ಇದು ಏನಾಗ್ತದೆ? ನೀಲಿ ಬಣ್ಣಕ್ಕೆ ತಿರ್ಸ್ತದೆ. ಆದ್ದರಿಂದ ಇದು ಒಂದು ಪ್ರತ್ಯಾಮ್ಲವಾಗ್ತದೆ. ಏನಾಗ್ತದೆ? ಪ್ರತ್ಯಾಮ್ಲ ಆಗ್ತದೆ. ಅದೇ ರೀತಿಯಾಗಿ ನೀರಿನಲ್ಲಿ ನೀಲಿ ಲಿಟ್ಮಸನ್ನು ಹಾಕಿದಾಗ ಕೆಂಪು ಬಣ್ಣಕ್ಕೆ ತಿರುಗಲ್ಲ. ಕೆಂಪು ಲಿಟ್ಮಸನ್ನು ಹಾಕಿದಾಗ ಅದು ಸಹ ತಿರುಗಲ್ಲ. ಅದರಿಂದ ಇದು ದ್ರಾವಣ ಆಮ್ಲವೇ ಪ್ರತ್ಯಾಮ್ಲ ಅಂದಾಗ ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಇದು ಒಂದು ತಟಸ್ಥ ದ್ರಾವಣ ಆಗಿರ್ತದೆ. ಆದ್ದರಿಂದ ಇದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲ ಅಲ್ಲ, ತಟಸ್ಥ ಆಗಿರ್ತಕ್ಕಂಥದ್ದು. ತಟಸ್ಥ ಅನ್ನೋ ಬದಲಾಗಿ ನಾವು ಲವಣ ಅನ್ನಬಹುದು. ಯಾಕಂದ್ರೆ ಇದೊಂದು ಲವಣನೂ ಸಹ ಅನ್ನಬಹುದು. ತಟಸ್ಥ ಅಥವಾ ಲವಣ ಆಗಿರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕೆಳಗಿನ ಲವಣಗಳ ತಯಾರಿಕೆಯ ವಿಧಗಳನ್ನು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ನೋಡ್ರಿ, ಕೆಳಗೆ ಲವಣಗಳ ತಯಾರಿಕೆ ಕೊಟ್ಟಿದ್ದರು, ಅವುಗಳನ್ನು ತುಂಬ್ಕೊತಗೋಣ. ಈಗ ಲವಣ ತಯಾರಿಕೆಯಲ್ಲಿ ನಾವು ಒಂದು ಪ್ರತ್ಯಾಮ್ಲವನ್ನು ಬಳಕೆ ಮಾಡಿದಾಗ ಉತ್ಪತ್ತಿ ಆಗ್ತಕ್ಕಂಥ ಲವಣ ಕೊಟ್ಟಿದ್ದರು, ತಯಾರಿಕೆಗೆ ಬಳಸುವ ವಸ್ತುವನ್ನು ಕೊಟ್ಟಿದ್ದರು. ಹಂಗಾರೆ ಇಲ್ಲಿ ಯಾವ ಆಮ್ಲ ಬಳಕೆ ಮಾಡ್ತವೆ, ಯಾವ ಪ್ರತ್ಯಾಮ್ಲವನ್ನು ಬಳಕೆ ಮಾಡ್ತವು? ಹಂಗಾರೆ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಬಳಕೆ ಮಾಡ್ತವೆ. ಉತ್ಪತ್ತಿ ಆಗಿರ್ತಕ್ಕಂಥ ಲವಣ ಪೊಟ್ಯಾಷಿಯಂ ಸಲ್ಫೇಟ್ ಕೊಟ್ಟಿದ್ದಾರೆ. ಅಂದರೆ ಪೊಟ್ಯಾಷಿಯಂ ಸಲ್ಫೇಟ್ ಉತ್ಪನ್ನ ಸಿಗಬೇಕಾದ್ರೆ ಯಾವ ಆಮ್ಲವನ್ನು ಯೂಸ್ ಮಾಡ್ತವೆ ಅಂದರೆ ಸಲ್ಫ್ಯೂರಿಕ್ ಆಮ್ಲ ಯೂಸ್ ಮಾಡ್ತವೆ. ಯಾವ ಆಮ್ಲ? ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ನೋಡಿ ಯಾವ ಆಮ್ಲ?
ಸಲ್ಫ್ಯೂರಿಕ್ ಆಮ್ಲವನ್ನು ಯೂಸ್ ಮಾಡ್ತವು. ಅಂದ್ರೆ ಯೂಸ್ ಮಾಡ್ತಕ್ಕಂಥ ಆಮ್ಲ ಸಲ್ಫ್ಯೂರಿಕ್ ಆಮ್ಲ. ಮತ್ತು ಇನ್ನೊಂದು ಯಾವ್ದು ಮಾಡ್ತಾರೆ, ಯಾವ ಪ್ರತ್ಯಾಮ್ಲವನ್ನು ಯೂಸ್ ಮಾಡ್ತಾವೆ ಅಂದರು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತಾವು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತಾವೆ. ಅಂದರೆ H2SO4 ಮತ್ತು ಇನ್ನೊಂದು ಯಾವುದು KOH ಅನ್ನು ಯೂಸ್ ಮಾಡ್ತಾವು. KOH ಯೂಸ್ ಮಾಡ್ಲಾಗ್ತದೆ. ಇನ್ನು ಮುಂದಿನ ನೆಕ್ಸ್ಟ್ ಬರ್ತಕ್ಕಂಥದ್ದು, ಇಲ್ಲಿ ಆಮ್ಲ ಮತ್ತು ಲೋಹವನ್ನು ಬಳಕೆ ಮಾಡಿದಾಗ ಸಿಗ್ತಕ್ಕಂಥ ಯಾವುದ್ರಿ ಸಿಗ್ತಕ್ಕಂಥ ಲವಣ ಯಾವುದು, ಉತ್ಪತ್ತಿಯಾಗಿರ್ತಕ್ಕಂಥ ಲವಣ ಯಾವುದು, ತಯಾರಿಕೆ ಬಳಕೆ ಮಾಡ್ತಕ್ಕಂಥ ವಸ್ತುಗಳು. ನೋಡಿರಿ, ಆಮ್ಲ ಮತ್ತು ಲೋಹವನ್ನು ಬಳಕೆ ಮಾಡಿದರು. ಇಲ್ಲಿ ಲವಣನ ಕೊಟ್ಟಿಲ್ಲ ಅವರು, ಯಾವ ಲವಣ ಅನ್ನೋದು ಕೊಟ್ಟಿಲ್ಲ. ಅದನ್ನು ನಾವು ಇಲ್ಲಿ ಆಮ್ಲ ಅಂತ ಕೊಡಲಿಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕೊಡಲಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಯಾವುದು ಲೋಹ ವರ್ತಿಸ್ತದೆ, ಆಮ್ಲ ಅನ್ಕ ಹೈಡ್ರೋಕ್ಲೋರಿಕ್ ಆಮ್ಲ ಕೊಡಿದವರು. ಯಾವ ಲೋಹ, ನಾವು ಸತ್ತು ಅಂತ ಬರ್ಕೋಣ. ಸತ್ತು ಅಂದರೆ ಜಿಂಕ್. ಅಂದ್ರೆ ಸತುವಿನ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ವರ್ತಿಸಿದಾಗ ಯಾವ್ದು ಸಿಗ್ತದೆ ಅಂದ್ರೆ ಸತುವಿನ ಕ್ಲೋರೈಡ್ ಸಿಗ್ತದೆ. ಅಂದ್ರೆ ಇಲ್ಲಿ ಲವಣ ಯಾವುದಂದ್ರೆ ಸತುವಿನ ಕ್ಲೋರೈಡ್. ಸತುವಿನ ನಮ್ಗೆ ಕ್ಲೋರೈಡ್ ಸಿಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ಆಮ್ಲ ಜಲ ವಿಲೀನಗೊಳ್ಳದ ಪ್ರತ್ಯಾಮ್ಲ ಜೊತೆ ವರ್ತಿಸಿದಾಗ ಮ್ಯಾಗ್ನೀಷಿಯಂ ಸಲ್ಫೇಟ್ ಸಿಗ್ತದೆ. ಅಂದ್ರೆ ಯಾವ ಆಮ್ಲ ಯಾವ ಜಲ ವಿಲೀನ ಪ್ರತ್ಯಾಮ್ಲ ಬಳಕೆ ಮಾಡ್ತಾರೆ ಅಂತ ಕೇಳಿದರು. ಅಂದ್ರೆ ಯಾವ ಆಮ್ಲ ಬಳಕೆ ಮಾಡ್ತಾರೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಬಳಕೆ ಮಾಡ್ಲಾಗ್ತದೆ. ಯಾವ್ದ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಬಳಕೆ ಮಾಡ್ಲಾಗ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲ HCl ಅಂತ ಕರೀತಾರೋ. ಮತ್ತು ಇನ್ನೊಂದು ಯಾವ್ದು ಮಾಡ್ತಾರೋ, ಯಾವುದು ಜಲ ವಿಲೀನವಾದ ಪ್ರತ್ಯಾಮ್ಲ ಬಳಕೆ ಮಾಡ್ತಾರೋ ಅಂತ ಕೇಳಿದರು. ಇಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ಲ. ಯಾಕಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅದಲ್ಲದ, ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಬರಲ್ಲ. ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂದಾಗ ಸಲ್ಫ್ಯೂರಿಕ್ ಆಮ್ಲ. ಅದು ಯಾವ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಯೂಸ್ ಮಾಡ್ತಾರೆ. ಅಂದರೆ H2SO4 ಯೂಸ್ ಮಾಡಿ. ಸಲ್ಫ್ಯೂರಿಕ್ ಆಮ್ಲ ಜೊತೆಗೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ವರ್ತಿಸ್ತದೆ. ಯಾವ್ದ್ರಿ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಅಂದರೆ MgOH ಟ್ವೈಸ್ ಅನ್ನು ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ಆಮ್ಲ ಪ್ಲಸ್ ಕಾರ್ಬೋನೇಟ್ ಗೋಸ್ ಟು ತಾಮ್ರ ಕೊಡಲಾಗಿದೆ. ಹಂಗಾರೆ ಇಲ್ಲಿ ಎರಡು ಉತ್ಪನ್ನ ಕೊಟ್ಟಿದ್ರು. ಎರಡು ಬಳಕೆ ಮಾಡ್ತಕ್ಕಂಥ ವಸ್ತುಗಳು ಗೊತ್ತಿಲ್ಲ, ಲವಣಗಳು ಗೊತ್ತಿಲ್ಲ. ಹಂಗಾರೆ ಆಮ್ಲ ಕಾರ್ಬೋನೇಟ್ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಅಂದ್ರೆ ತಾಮ್ರದ ಕ್ಲೋರೈಡ್ ಆಗ್ತದೆ. ತಾಮ್ರದ ಕ್ಲೋರೈಡ್ ಅಂದ್ರೆ CuCl2 ಆಗ್ತದೆ. ಅಂದ್ರೆ ಎದ್ರ ಜೊತೆ, ಯಾವ ಆಮ್ಲ ಜೊತೆಗೆ ವರ್ತಿಸಿದಾಗ ಅಂದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸ್ತದೆ. ಆಮೇಲೆ ಯಾವ ಕಾರ್ಬೋನೇಟ್ ಅಂದಾಗ ತಾಮ್ರದ ಕಾರ್ಬೋನೇಟ್ ಜೊತೆಗೆ ವರ್ತಿಸ್ತದೆ. ತಾಮ್ರದ ಕಾರ್ಬೋನೇಟ್ ಅಂದ್ರೆ ಯಾವುದು, ಹೈಡ್ರೋಕ್ಲೋರಿಕ್ ಆಮ್ಲ. ಇನ್ನೊಂದು ತಾಮ್ರದ ಕಾರ್ಬೋನೇಟ್. ಜೊತೆ ಇರ್ತದೆ. ಇನ್ನು ನೆಕ್ಸ್ಟ್ ಒತ್ತಡವನ್ನು ಉಂಟು ಮಾಡುವ ವಿಧಾನ. ಸೀಸದ ಅಯೋಡೈಡ್ ಕೊಡಿದ್ದಾರೆ. ಸೀಸದ ಅಯೋಡೈಡ್ ಎತ್ತರ ಜೊತೆಗೆ ವರ್ತಿಸಿದಾಗ ಸೀಸದ ಅಯೋಡೈಡ್ ಸಿಗ್ತದೆ ಅಂತ ಕೇಳಿದ್ರೆ. ನೋಡಿ, ಸೀಸದ ನೈಟ್ರೇಟ್ ಜೊತೆಗೆ ವರ್ತಿಸಿದಾಗ ಸಿಗ್ತದೆ. ಅದ್ರದ್ದು ಸೀಸದ 2 ನೈಟ್ರೇಟ್ ಅಂತ ಕರಿತಾವೆ. ಸೀಸದ ನೈಟ್ರೇಟ್ ಜೊತೆ ವರ್ತಿಸ್ತದೆ. ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ವರ್ತಿಸ್ತದೆ. ಅದ್ರ ಜೊತೆಗೆ ಪೊಟ್ಯಾಷಿಯಂ ಅಯೋಡೈಡ್ ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ವರ್ತಿಸಿದಾಗ ಒತ್ತಡ ಉಂಟು ಮಾಡ್ತಕ್ಕಂಥ ಸಿಗ್ತದೆ. ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೇವೆ. ಇನ್ನು 6ನೇ ಪ್ರಶ್ನೆ, ಈ ಕೆಳಗಿನ ಲವಣಗಳ ಉಪಯೋಗಗಳನ್ನು ತಿಳಿಸಿ. ಈಗ ಫಸ್ಟ್ ವಾಷಿಂಗ್ ಸೋಡಾದ. ನೋಡಿರಿ, ವಾಷಿಂಗ್ ಸೋಡಾದ
ಉಪಯೋಗಗಳನ್ನು ತಿಳಿಸಿದರು. ನೋಡಿರಿ, ವಾಷಿಂಗ್ ಸೋಡಾದ ಮೊದಲನೇ ಉಪಯೋಗ ಏನು? ವಾಷಿಂಗ್ ಸೋಡಾವನ್ನು ನಾವು ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತು. ಅದರದ ವಾಷಿಂಗ್ ಸೋಡಾದ ಉಪಯೋಗವನ್ನು ಬರೆಂದರು. ಅಂದರೆ ಈ ಲವಣದ ಉಪಯೋಗ ನೋಡೋಣ. ಮೊದಲನೇ ಉಪಯೋಗ ವಾಷಿಂಗ್ ಸೋಡಾದ ಒಂದನೇ ಉಪಯೋಗ ನೀರಿನ ಶಾಶ್ವತಗೊಳಿಸುತ್ತ ನಿವಾರಣೆ. ನೀರಿನ ಶಾಶ್ವತಗೊಳಿಸುತ್ತನ ನಿವಾರಣೆ ಮಾಡ್ಬೇಕಾರೆ ಬಳಕೆ ಮಾಡ್ತಾರೆ. ಇನ್ನು ಎರಡನೇ ಉಪಯೋಗ ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಕೆ ಮಾಡ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಕೆ. ಆಮೇಲೆ ಮೂರನೇ ಉಪಯೋಗ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆ. ಆಮೇಲೆ ನಾಲ್ಕನೇ ಉಪಯೋಗ ಗಾಜು, ಸಾಬೂನು, ಕಾಗದ ಕಾರ್ಖಾನೆಯಲ್ಲಿ. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಕೆ. ಕಾಗದ ಕಾರ್ಖಾನೆಯಲ್ಲಿ ಬಳಕೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಚೆಲುವೆ ಪುಡಿಯ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ನ ಉಪಯೋಗಗಳು. ಚೆಲುವೆ ಪುಡಿಯ ಉಪಯೋಗಗಳು ಇದನ್ನ ಎಲ್ಲಿ ಬಳಕೆ ಮಾಡ್ತಾರಂದ್ರೆ ಬಿಳುಪು ನೀಡಲು, ಬಟ್ಟೆಗಳಿಗೆ ಬಿಳುಪು ನೀಡಲು, ಅಂದ್ರೆ ಕಾಗದ ಬಟ್ಟೆಗಳಿಗೆ ಬಿಳುಪು ನೀಡಲು. ಆಮೇಲೆ ಮತ್ತೆ ಇಲ್ಲಿ ಎರಡನೇದು ಏನು ಉಪಯೋಗ ಅಂದರೆ ಇದರದ್ದು ಅನೇಕ ರಾಸಾಯನಿಕಗಳ ಉತ್ಕರ್ಷಣಕಾರಿಯಾಗಿ. ಅನೇಕ ರಾಸಾಯನಿಕಗಳ ಉತ್ಕರ್ಷಣಕಾರಿಯಾಗಿ ಬಳಕೆ ಮಾಡ್ತಾರೆ. ಆಮೇಲೆ ಮುಂದಿನ ಉಪಯೋಗ ನೆಕ್ಸ್ಟ್ ಬರೋದು ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಬೇಕಾದ್ರೆ ಸೋಂಕುನಾಶಕವಾಗಿ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಕೆ ಮಾಡ್ತಾರೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಬರೋಣ. ನೋಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಎಲ್ಲಿ ಉಪಯೋಗ ಮಾಡ್ತಾರೋ ಅಂದ್ರೆ ಒಂದು ಅಲಂಕಾರಿಕ ವಸ್ತುಗಳ ತಯಾರಿಕೆ. ಅಲಂಕಾರಿಕ ವಸ್ತುಗಳ ತಯಾರಿಕೆ. ಎರಡನೇದು ನುಣುಪಾದ ಮೇಲ್ಮೈ ನಿರ್ಮಿಸಲು. ನುಣುಪಾದ ಮೇಲ್ಮೈ ನಿರ್ಮಿಸಲು. ಮೂರನೇದು ಮೂಳೆಗಳಿಗೆ ಯಾಂತ್ರಿಕ ಆಧಾರ ನೀಡಲು. ಮೂಳೆಗಳಿಗೆ ಯಾಂತ್ರಿಕ ಆಧಾರ ನೀಡಲು.
ಇನ್ನು 4ನೇದು ಆಟಿಕೆಗಳ ತಯಾರಿಕೆ. ಆಟಿಕೆಗಳ ತಯಾರಿಕೆ. ಇನ್ನು ಅಡುಗೆ ಸೋಡಾದ ಉಪಯೋಗ ಬರೋಣ. ನೋಡ್ರಿ, ಅಡುಗೆ ಸೋಡಾದ ಉಪಯೋಗ. ಅಡುಗೆ ಸೋಡಾ ಅಂದಾಗ ಇದಕ್ಕೆ ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇರ್ತವು. ಇದನ್ನ ಎಲ್ಲಿ ಬಳಕೆ ಮಾಡ್ಲಾಗ್ತದ್ರೆ, ಒಂದನೇದು ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣದಲ್ಲಿ. ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ. ಇನ್ನು 2ನೇದನ್ನ ಎಲ್ಲಿ ಬಳಕೆ ಮಾಡ್ಲಾಗ್ತಾರಂದ್ರೆ, ಜಠರದಲ್ಲಿರುವ ಆಮ್ಲೀಯತೆಯನ್ನು, ಹೆಚ್ಚುವರಿ ಆಮ್ಲೀಯತೆಯನ್ನು ಹೋಗಿಸಲು. ಜಠರದಲ್ಲಿರುವ ಆಮ್ಲೀಯತೆಯನ್ನು ನಿವಾರಿಸಲು ಬಳಕೆ ಮಾಡ್ತಾರೋ. ಆಮೇಲೆ ಇದನ್ನ 3ನೇ ಉಪಯೋಗ ಎಲ್ಲಿ ಅಂದ್ರೆ, ಇದನ್ನ ಬೇಕಿಂಗ್ ಸೋಡಾವನ್ನು ಅಡುಗೆ ಸೋಡಾ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೋ. ಅಡುಗೆ ಸೋಡಾ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೋ. ಇಷ್ಟು ಇದರ ಉಪಯೋಗಗಳು. ಇಷ್ಟು ಚಟುವಟಿಕೆ 1ರಲ್ಲಿ ಬರ್ತಕ್ಕಂಥ ಒಂದು ಮಾದರಿ ಚಟುವಟಿಕೆಯ ಉತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.